MP ಯಾರಾಗಬೇಕು? MP ನಮ್ಮ ಸ್ಟಾರ್ ಚಂದ್ರ ಅವರೇ ಆಗ್ಬೇಕು. ಸ್ಟಾರ್ ಚಂದ್ರ ಉದ್ಯಮಿ ಆಗಿರ್ಬೋದು, ಆದ್ರೆ ಸರ್ಕಾರ ನಡೆಸೋರು ಕಾಂಗ್ರೆಸ್. ಈ ಮೋದಿ ಅಂತ ಅಂದ್ಬಿಟ್ಟು ಮೋದಿ ಹೇಳ್ಬಿಟ್ಟು ಮೋದಿ ಕೆಳಗೂರಿ ಮ್ಯಾಲೂರಿ ಎಲ್ಲಾ ಬರ್ಸ್ಬಿಟ್ಟವ್ರೆ. ಇವನು ಶ್ರೀಮಂತರ ಪರ ಮೋದಿ, ಬಡವರ ಪರ ಕಾಂಗ್ರೆಸ್ ಸರ್ಕಾರ. ಮನಮೋಹನ್ ಸಿಂಗ್ ಅವ್ರನ್ನ ನಾವು ಇವತ್ತು ನೆನ್ಕತ್ತೀವಿ. ಯಾಕೆಂದ್ರೆ 78,000 ನಮ್ಗೆ ಬೆಳೆ ಸಾಲ ಮನ್ನಾ ಮಾಡಿದ್ರು. ಮೋದಿ ಎರಡು ಕೈನು ಅಳ್ಳಾಡಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ರೈತರು ಕಷ್ಟ ಕಾಲ್ ಕೊಂಟೋಗಿ ಕೊನೆಗೆ ರೈತರೇ ಇರಲ್ಲ. ಇಲ್ಲಿ ಎಲ್ಲ ಸರ್ವ ಜನಾಂಗನು ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಬರ್ಬೇಕು. ಇವತ್ತು 4 ರೂಪಾಯಿ ಟ್ಯಾಕ್ಸ್ ಇದ್ದದ್ನ 18 ರೂಪಾಯಿ ಮಾಡುದು ಬಿಜೆಪಿ, 68 ರೂಪಾಯಿ ಇದ್ದ ಪೆಟ್ರೋಲ್ ನ 100 ರೂಪಾಯಿ ಮಾಡುದು ಬಿಜೆಪಿ, ಕಾಂಗ್ರೆಸ್ ಅಲ್ಲ. ಇಡೀ ದೇಶನ ಸುತ್ತವನೇ ರಾಹುಲ್ ಗಾಂಧಿ ನಡ್ಕೊಂಡು 4,000 5,000 ಕಿಲೋಮೀಟರ್. ಮೋದಿ ಸುತ್ತಾ ಇದ್ದಾನ. ಮೋದಿ ಕೈ ಆಡ್ಕೊಂಡು ಒಟ್ಟಾಡ್ತಾವನೆ. ಬಿಜೆಪಿ ಅವರು ಟೇಬಲ್ ತಟ್ಟಕ್ ಮಡಿಕೊಂಡವ್ರೆ ಜನಗಳ. ಮೈತ್ರಿ ಇವತ್ತಿರ್ತದೆ, ನಾಳೆ ಹೊಂಟೋಯ್ತದೆ. ನಮ್ಗೆ ಅದ್ ಬೇಡ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ. ನಿಮ್ಮ MP ಯಾರಾಗಬೇಕು? ಶಿವರಾಮ್ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಲೋಕಲ್ ಅವ್ರೆ. ನಾವು ರೈತರು. ಹಿಂದೆ ನಾವು ಸಾಲ ಪಾಲ ಎಲ್ಲ ಮಾಡಿದಾಗ ಕಾಂಗ್ರೆಸ್ ಸರ್ಕಾರದವರು ನಮಗೆ ಭಾಳ ಬೆನಿಫಿಟ್ ಕೊಟ್ಟರು. ಸರ್ಕಾರದವರು ಒಳ್ಳೆ ಕೆಲಸ ಮಾಡಿಕೊಟ್ರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ. ಈ ಮೋದಿ ಅಂತ ಅಂದ್ಬಿಟ್ಟು ಮೋದಿ ಹೇಳ್ಬಿಟ್ಟು ಮೋದಿ ಕೆಳಗೂರಿ ಮ್ಯಾಲೂರಿ ಎಲ್ಲ ಬರ್ಸ್ಬಿಟ್ಟವ್ರೆ. ಈಗ ಮನೆ ಬ್ಯಾಂಕ್ನವರಲ್ಲೇ ಮನೆ ತಕ್ಕಳಿಸ್ತವ್ರೆ ನಮಗೆ. ಎಂತಕ್ಕೆ ಸಾಲ ವಸೂಲಿ ಮಾಡಿ ಅಂತವ್ರೆ. ಬ್ಯಾಂಕ್ ಎಲ್ಲ ಮರ್ಜ್ ಮಾಡ್ಬಿಟ್ರು ಮೋದಿಯವರು. ಮೋದಿ ಬ್ಯಾಂಕ್ನವ್ರು ಮರ್ಜ್ ಮಾಡ್ಬಿಟ್ಟು ಸಾಲಗಾರರ ಸಾಲ ವಸೂಲಿ ಮಾಡಿ, ರೈತರು ತಾವು ಸಾಲ ವಸೂಲಿ ಮಾಡಿ. ಏಕೈಕ ಕೇಂದ್ರ ಸರ್ಕಾರ ಇದು. ರೈತರನ್ನ ಬಡವ್ರು ಮಾಡ್ತಾನೆ ಹೊರ್ತು ಇವನು ಶ್ರೀಮಂತರ ಪರ ಮೋದಿ, ಬಡವ್ರ ಪರ ಕಾಂಗ್ರೆಸ್ ಸರ್ಕಾರ. ಎಷ್ಟು ಸಲ ಬಂದಿದ್ರು ಬ್ಯಾಂಕ್ ಅವರು? ಬ್ಯಾಂಕ್ ಅವ್ರು ಬಂದು ನಾನು ಸಾಲ ಕಟ್ಟಿದ್ದೀನಿ, ಅವನು ಯಾವನಾರು ಬರಲಿ ನಾನು ಹೋರಾಟ ಕೊಡ್ತೀನಿ. 57,000 ನನಗೆ ಬ್ಯಾಂಕ್ ಮರ್ಜಲ್ಲಿ 57,000 ದುಡ್ಡು ಕಟ್ಟಿದ್ದೀನಿ. ನೀವು ಕಟ್ಟಿದಕ್ಕೆ ಏನಾದ್ರು ಸಾಕ್ಷಿ ಏನಾದ್ರು ಇಟ್ಕೊಂಡು ರಿಸಿಪ್ಟ್ ಇಟ್ಟಿದ್ದೀನಿ, ತೋರಿಸ್ಬೇಕಾಗಿತ್ತಲ್ಲ. ಎಲ್ಕೆ ಹೇಳಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ, ಪ್ರತಿಯೊಂದು ಕೊಡ್ತಾ ಇದ್ದೀನಿ. ಅವರ ಬ್ಯಾಂಕ್ ಮರ್ಜ್ ಆದಾಗ ಇವಾಗೆಲ್ಲ ಬ್ಯಾಂಕ್ ಮರ್ಜ್ ಮಾಡಿದ್ರಲ್ಲ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಮಗೆ 78,000 ಮನ್ನಾ ಆಗಿತ್ತು ರೈತರ ಸಾಲ. ಅವತ್ತು ಹಿಂಗೆ ಬರಗಾಲ ಬತ್ತು, ಕಬ್ಬಿಗೆ ಬೆಂಕಿ ಹಾಕಿದ್ದು. ಅವತ್ತೊಂದು ದಿವಸ ಮನಮೋಹನ್ ಸಿಂಗ್ ಅವ್ರನ್ನ ನಾವು ಇವತ್ತು ನೆನ್ಕತ್ತೀವಿ. ಯಾಕೆಂದರೆ 78,000 ನಮಗೆ ಬೆಳೆ ಸಾಲ ಮನ್ನಾ ಮಾಡಿದರು. ಅಂಥ ವ್ಯಕ್ತಿನ ಇವತ್ತು ದೇಶದಲ್ಲಿ ಬರಬೇಕು. ಇಂಥ ದೇಶದಲ್ಲಿ ಅವನೆಲ್ಲ ಯಾರೋ ಮೋದಿ ಎರಡು ಕೈನು ಅಳ್ಳಾಡಿಸ್ಕೊಂಡು ನಿಂತ್ಕೊಬಿಟ್ರೆ ರೈತರು ಕಷ್ಟ ಕಾಲ್ ಕೊಂಟೋಗಿ ಕೊನೆಗೆ ರೈತರೇ ಇರಲ್ಲ. ಇಲ್ಲಿ ಅದು ಬಿಡಿ, ಈಗ MP ಯಾರಾದ್ರೆ ಒಳ್ಳೇದು ಅನ್ಸುತ್ತೆ? MP ಇವತ್ತು ಕಾಂಗ್ರೆಸ್ ಅವರಾದ್ರೆ ನಮಗೆ ಭಾಳ ಖುಷಿ. ಕಾಂಗ್ರೆಸ್ ಅವ್ರು ಆಗ್ಬೇಕು. ಅವ್ರಾದ್ರೆ ಸ್ಟಾರ್ ಚಂದ್ರ ಅವರು ಆದ್ರೆ ನಮ್ಗೇನು ತೊಂದರೆ ಇಲ್ಲ. ಇವತ್ತು ರಾಜ್ಯದಲ್ಲಿ ಇವತ್ತು ಎಂತ ಇದೆ ಆದ್ರೂ ಕುಮಾರಸ್ವಾಮಿ ಅವರು ಆಗ್ಲೇ ಸಾಲ ಮನ್ನಾ ಮಾಡಿದ್ರಲ್ಲ ಸರ್. ಅಲ್ಲಲ್ಲ, ಅವ್ರು 55,000 ಮಾಡಿದ್ರು. ಕಾಂಗ್ರೆಸ್ನವ್ರು 78,000 ಮನ್ನಾ ಮಾಡಿದ್ರು. ಈಗ ಕಾಂಗ್ರೆಸ್ಗೆ ನಿಮ್ಮ ಬೆಂಬಲ? ನಮ್ಮ ಬೆಂಬಲ ಕಾಂಗ್ರೆಸ್ ಇದ್ರೆ ಇವತ್ತು ನಮ್ಮ ದೇಶದಲ್ಲಿ ಸ್ಟಾರ್ ಚಂದ್ರ ಅವರು ಉದ್ಯಮಿ ಆಗಿದ್ರು. ಇವಾಗ ಉದ್ಯಮಿ ಆಗಿರ್ಬೋದು, ಆದ್ರೆ ಸರ್ಕಾರ ನಡೆಸೋರು ಕಾಂಗ್ರೆಸ್. ಒಬ್ಬ ಉದ್ಯಮಿ ಆಗಿರ್ಬೋದು, ಉದ್ಯಮಿ ಪ್ರಶ್ನೆ ನಮಗೆ ಬರಲ್ಲ. ನಮಗೆ ಕಾಂಗ್ರೆಸ್ ಆದರೆ ಬಡವರು, ಹಿಂದುಳಿದವರು, ಮುಸ್ಲಿಮ್ಸು, ಪ್ರತಿಯೊಬ್ಬರು, ಕ್ರಿಶ್ಚಿಯನ್ ಅವರು, ಪ್ರತಿಯೊಬ್ಬರು ಇಲ್ಲಿ ಜೀವನ ಮಾಡ್ಬೋದು. ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಎಲ್ಲ ಸರ್ವ ಜನಾಂಗನೂ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದರೆ ಕಾಂಗ್ರೆಸ್ ಬರಬೇಕು. ಮೋದಿ ಸರ್ಕಾರ ಬಂದ್ರೆ MLA-ಗಳೇ 6 ಜನ ಇದ್ದಾರೆ, ಹೌದಲ್ವಾ? ಕಾಂಗ್ರೆಸ್ ಅವರು ಏನ್ ಅಭಿವೃದ್ಧಿ ಮಾಡಿದ್ರು? ಅಲ್ಲ, ಇನ್ಮೇಲೆ ಅಭಿವೃದ್ಧಿ ಮಾಡ್ತಾರೆ. ಈಗ ಬಂದು 1 ವರ್ಷ ಆಗೈತೆ, ಇನ್ನೂ 1 ವರ್ಷ ಮುಗ್ದಿಲ್ಲ. 1 ವರ್ಷ ಆದಮೇಲೆ ಅವರೇ ಅಭಿವೃದ್ಧಿ ಮಾಡ್ತಾರೆ. ಅಭಿವೃದ್ಧಿ ಮಾಡ್ಬೇಕಾದ್ರೆ ಇವ್ರನ್ನ ಯಾರನ್ನೂ ಕೇಳ್ಕೊಂಬಿಡಲ್ಲ. ಈಗ BJP ಅವ್ರು ಇದ್ರು, ಮೊಸರು ಕುಡಿಯೋಕ್ಕೂ ಮಜ್ಜಿಗೆ ಕುಡಿಯೋಕ್ಕೆ 8 ರೂಪಾಯಿ ಇದ್ದದ್ದು 10 ರೂಪಾಯಿ ಮಾಡಿದ್ರು. ಯಾರು? BJP ಅವರು. ಕಾಂಗ್ರೆಸ್ ಅವ್ರು ಮಾಡಿರಲಿಲ್ಲ. ಟ್ಯಾಕ್ಸ್ ಮಾಡಿದ್ದು BJP ಅವರು, ಕಾಂಗ್ರೆಸ್ ಅವ್ರು ಮಾಡಿರಲಿಲ್ಲ. ಇವತ್ತು 4 ರೂಪಾಯಿ ಟ್ಯಾಕ್ಸ್ ಇದ್ದದನ್ನ 18 ರೂಪಾಯಿ ಮಾಡಿದ್ದು BJP, 68 ರೂಪಾಯಿ ಇದ್ದದ್ದ ಪೆಟ್ರೋಲ್ನ 100 ರೂಪಾಯಿ ಮಾಡಿದ್ದು BJP, ಕಾಂಗ್ರೆಸ್ ಅಲ್ಲ. ನಮಗೆ ಕಾಂಗ್ರೆಸ್ ಬೇಕೇ ಹೊರ್ತು BJP ಮೋದಿ ಅಲ್ಲ. ಈಗ ದೇಶದಲ್ಲೂ ಕೂಡ ಕಾಂಗ್ರೆಸ್ ಬೇಕಾ? ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ ಬಂದ್ರೆ ಪ್ರತಿಯೊಬ್ರು ಜೀವನ ಮಾಡ್ತಾನೆ. ಕಾಂಗ್ರೆಸ್ ಅಲ್ಲಿ ಯಾರು ನಾಯಕರಾಗಬೇಕು ನಿಮ್ಗೆ? ರಾಹುಲ್ ಗಾಂಧಿ ಆಗ್ಲಿ. ರಾಹುಲ್ ಗಾಂಧಿ ನಾಯಕರಾದ್ರೆ ಇವತ್ತು ಇಡೀ ದೇಶನ ಸುತ್ತವನೇ ರಾಹುಲ್ ಗಾಂಧಿ ನಡ್ಕೊಂಡು 4,000 5,000 ಕಿಲೋಮೀಟ್ರು. ಮೋದಿ ಸುತ್ತಾ ಇದ್ದಾನ. ಮೋದಿ ಕೈ ಆಡ್ಕೊಂಡು ಒಟ್ಟಾಡ್ತಾವನೆ. ಯಾರು ದುಡ್ಡು? ಟ್ಯಾಕ್ಸ್ ಹಾಕೋ ದುಡ್ಡು. ಈಗ ಇವ್ರು ಹೇಳಿದ್ರು, ಯಾರು ಇವತ್ತು DK ಸುರೇಶ್ ಅವ್ರು ಹೇಳಿದ್ರು, ಅವ್ರು ಹೇಳಿದ್ನೆ ಇವತ್ತು TV ಅವ್ರು ಹೇಳ್ತಾ ಇದ್ದೀರಿ.
ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿದೆ? ಡಿ ಕೆ ಸುರೇಶ್ ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಏನ್ ಹೇಳಿದ್ರು ಡಿ ಕೆ ಸುರೇಶ್ ಅವರು? ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಟ್ಯಾಕ್ಸ್ ಹಣವನ್ನ ಇವ್ರು ಯಾಕೆ ಕೊಡ್ತಾ ಇಲ್ಲ? ಬಿಜೆಪಿಯವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ಇವ್ರು ಯಾಕೆ ಕೊಡ್ತಾ ಇಲ್ಲ? ಅದ್ಯಾವುದೋ ರಾಮ ಮಂದಿರ ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ತಿರುಪತಿಯಲ್ಲೈತೆ, ಆಂಧ್ರದಲ್ಲೈತೆ, ಕರ್ನಾಟಕದಲ್ಲಿ 4 ಕೋಟಿ ಜನ ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಬರುವಂಥ ಹಣವನ್ನು ಕರ್ನಾಟಕದಲ್ಲಿ ತಗೊಂಡೋಗಿ ತಿರುಪತಿಗೆ ಹಾಕ್ತಾರೆ. ತಿರುಪತಿಯವರು ಅರ್ಧ ದುಡ್ಡನ್ನ ಕರ್ನಾಟಕಕ್ಕೆ ಕೊಡ್ತಾರಾ? ಕೊಡಲ್ಲ. ಅವರು ರಾಜ್ಯನ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ. ಇವರು ಗುಜರಾತಲ್ಲಿ ಕಟ್ಟಂತ ರಾಮ ಮಂದಿರಕ್ಕೆ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಸಂಬಂಧ ಏನು? ಇದನ್ನ ಮೋದಿ ಅವ್ರಿಗೆ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ ನಾನು. ನಿಮ್ ಪ್ರಕಾರ ಅನುದಾನಗಳನ್ನ ಇಲ್ಲೇ ಕೊಡಬೇಕು, ಟ್ಯಾಕ್ಸ್ ಇಲ್ಲೇ ವಸೂಲಿ ಮಾಡಿ ನಮ್ಮ ಅನ್ನವನ್ನ ನಮಗ್ ಕೊಡೋದು ಬಿಟ್ಬಿಟ್ಟು ನಮ್ಮ ಅನ್ನವನ್ನ ನಮಗ್ ಕೊಡ್ಬೇಕು, ನಮ್ಮ ಊಟವನ್ನ ನಮಗ್ ಕೊಡ್ಬೇಕು. ನೀನ್ ಯಾವ್ದೋ ಗುಜರಾತ್ಗೆ ಅಲ್ಲಿಗೆ ಇಲ್ಲಿಗೆ ಕೊಟ್ಬಿಟ್ರೆ ಇಲ್ಲೇನು ಕರ್ನಾಟಕದವರು ಅನ್ನ ಉಣ್ಣ ಬದಲು ಮಣ್ಣು ತಿಂತಾರ? ಮಣ್ಣು ತಿನ್ನಲ್ಲ, ಅನ್ನನೇ ಉಣ್ಬೇಕು. ಭಾರತದಲ್ಲೇ ಇದೆ ಅಲ್ವಾ ಕರ್ನಾಟಕ? ಭಾರತದಲ್ಲೇ ಐತೆ. ಡಿ ಕೆ ಸುರೇಶ್ ಅವ್ರು ಕೇಳಿದ್ರು ತಪ್ಪೇನಿಲ್ಲ. ಅವರು ನೇರವಾಗಿ ಕೇಳವ್ರೆ. ಡಿ ಕೆ ಸುರೇಶ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮಂಡ್ಯ SK ಶಿವರಾಮ್, ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಮಂಡ್ಯದಲ್ಲಿ ಏಕೈಕ ವ್ಯಕ್ತಿ ಸಂಸದ ಹುಲಿ ಅವನು. ಅವ್ರು ಕೇಳಿರುವಂತ ಮಾತಲ್ಲಿ ತಪ್ಪೇ ಇಲ್ಲ. ನರೇಂದ್ರ ಮೋದಿ ಅಂತವ್ರು ಇನ್ನೂ 100 ಸತಿ ಹುಟ್ಟು ಬಂದ್ರು ಇಂಥ ವ್ಯಕ್ತಿಗಳು ಸಂಸತ್ಗೆ ಹೋದಾಗ ಮಾತ್ರ ನಮ್ಮ ಕರ್ನಾಟಕಕ್ಕೆ ನ್ಯಾಯ ಸಿಗೋದು. ಸಂಸತ್ನಲ್ಲಿ ಸರಿಯಾಗಿ ಮಾತನಾಡ್ತಾ ಇದಾರೆ ಅವರು. ಮಾತಾಡ್ಲಿ ಮುಂದಕ್ಕೆ. ಈಗ ಚಾನ್ಸ್ ಕೊಟ್ಟರು ತಾನೇ ಮಾತಾಡೋದು. ಈಗ ನನಗೆ ಮೈಕ್ ಹಿಡಿದ್ರಿ, ನಾನು ವಿಚಾರ ಮಾತಾಡ್ತಾ ಇದ್ದೀನಿ. ನನಗೆ ಮೈಕ್ ಹಿಡಿದ್ರಿ, ನನ್ಗೆ ವಿಚಾರ ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಟೈಮೇ ಕೊಡಲ್ವಲ್ಲ ಇವರು. ಹಿಂದ್ಗಡೆ ಕೂತಿರೋರು ಪ್ರಹ್ಲಾದ್ ಜೋಶಿ ಟೇಬಲ್ ತಟ್ಟಕ್ ಮಡಿಕಂದವ್ರೆ. ಅವರು ಬಿಜೆಪಿಯವರು ಟೇಬಲ್ ತಟ್ಟಕ್ ಮಡಿಕಂದವ್ರೆ ಜನಗಳ. ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಟೇಬಲ್ ತಟ್ಟಿಲ್ಲ ನೋಡಿದೀರಾ? ಇಷ್ಟು ವರ್ಷ ಯಾರು ಟೇಬಲ್ ತಟ್ಟಕ್ಕೆ ಯಾರನ್ನೂ ಮಡಿಕೊಂಡಿಲ್ಲ. ನಾವು ಕಾಂಗ್ರೆಸ್ ಏಕೈಕ ವ್ಯಕ್ತಿ. ಇಲ್ಲೆಲ್ಲ ಬಡವ್ರ ಬಗ್ರು ಉದ್ಧಾರ ಆಗ್ಬೇಕು ಅಂದ್ರೆ ಹಂಗಾದ್ರೆ ನಿಮ್ ಎಂ ಪಿ ನಮ್ಮ ಸ್ಟಾರ್ ಚಂದ್ರ ಅವರೇ ಆಗ್ಬೇಕು. ಅವ್ರ ಬಗ್ಗೆ ನಾವು ಇವತ್ತು ಕಳಕಳಿಯಿಂದ ವೋಟ್ ಮಾಡ್ತೀವಿ. ಅವ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ, ಏನು ಇಲ್ಲ. ಬಿಜೆಪಿ ಹಂಗೆ ಬಿಜೆಪಿ ಬಂದ್ಮೇಲೆ ಜನ ನಾವೆಲ್ಲ ಸತ್ತೋದದ್ದು. ಲೋಟ್ ಬ್ಯಾನ್ ಮಾಡ್ದ ಮೋದಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಏನಾದ್ರು ಹೇಳಿ. ಮೈತ್ರಿ ಬಗ್ಗೆ ನಾವ್ ಹೇಳಲ್ಲ. ಮೈತ್ರಿ ಇವತ್ತಿರ್ತದೆ, ನಾಳೆ ಹೊಂಟೋಯ್ತದೆ. ನಮ್ಗೆ ಅದು ಬೇಡಯೇ. ನಮ್ಮ ಕಾಂಗ್ರೆಸ್ ಬಂದ್ರೆ ಇಲ್ಲಿ ಜನ ಸಮೃದ್ಧಿಯಾಗಿ ಜೀವನ ಮಾಡ್ತಾರೆ, ಬದುಕ್ತಾರೆ. ಆ ತಾಯಿ ಚಾಮುಂಡೇಶ್ವರಿ ಸಾಕ್ಷಿಯಾಗವ್ರೆ ತಾಯಿ. ಆ ತಾಯಿ ಮುಂದೆ ಇವತ್ತು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಬಂದ್ರೆ ಬಡವ್ರ ಬಗ್ರೆಲ್ಲ ಬದುಕ್ತಾರೆ. ಮೋದಿ ಬಂದ್ರೆ ನಾವು ಕಟ್ಟೋ ಟ್ಯಾಕ್ಸು ನಾವು ಗೆದ್ಬಿಟ್ಟು ಅವ್ನಿಗೆ ಟ್ಯಾಕ್ಸ್ ಕಟ್ಬಿಟ್ಟು ಅವನು 5 ಸೂಟ ಚೇಂಜ್ ಮಾಡ್ಕೊಂಡು ಹಿಂಗಂದ್ರೆ ನಾವಿಲ್ಲೇನು ಮಾಡೋಕ್ಕಾಗಲ್ಲ. ಮೋದಿ ಬಂದ್ರೆ ಇಲ್ಲಿರೋ ನಾವು ಬಡವ್ರ ಬಗ್ರೆಲ್ಲ ಸೊತೈತೀವಿ. ಅಂಬಾನಿ ಅಂಥವ್ರಿಗೆ ಮೋದಿ. ಯಾರಿಗೆ? ಅಂಬಾನಿ ಅವನಲ್ಲ, ಅವನಿಗೆ ಮೋದಿ, ನಮ್ಗಲ್ಲ ಮೋದಿ. ಕುಮಾರಸ್ವಾಮಿ ಅವರು MLA ಆಗಿದ್ರಲ್ಲ ನೋಡಿ. ನಮ್ಗೆ ಮೈತ್ರಿ ಸರ್ಕಾರ ಅದ ಹಂಗಿರ್ಲಿ, ವಿಚಾರ ನಮಗ್ ಬೇಡ. ನಮ್ಗೆ JDS ಅದ ಹಂಗಿರ್ಲಿ. ಸುಮಲತಾ ಅವ್ರ ಕೆಲಸ ಅಭಿವೃದ್ಧಿ ಎಲ್ಲ ಮಾಡ್ತಿದ್ರು. ಏನಿಲ್ಲ, ಅವ್ರ ಅಭಿವೃದ್ಧಿ ಪಾಪ ಏನು ಮಾಡ್ಲಿಲ್ಲ. ನಾವು ಅಂಬರೀಷ್ ಅಭಿಮಾನಿ ಗೆಲ್ಸಿದ್ರಲ್ಲ. ನಾವು ಗೆಲ್ಸ್ತೋ. ಯಾಕೆ? ನಾವು ಅಂಬರೀಷ್ ಅಭಿಮಾನಿಗಳಾಗಿದ್ದೋ. ನಾವು ವೈಯಕ್ತಿಕವಾಗಿ ನಾವು ವೋಟ್ ಮಾಡಿದ್ದೀವಿ. ಪಾಪ ಅವ್ರೇನೋ ಕಾರಣಾಂತರದಿಂದ ಕೆಲಸ ಮಾಡಿದ್ರೆ ನಮಗೆ ಬೇಡ. ಈಗ ಸ್ಟಾರ್ ಚಂದ್ರ ಅವ್ರಿಗೆ ನಾವು ವೋಟ್ ಮಾಡ್ತೀವಿ. ನಿಮ್ಮ MLA ಕೂಡ ಕಾಂಗ್ರೆಸ್ ಅವರೇ ಅಲ್ವಾ? MLA ಅವರು ಕೆಲಸ ಮಾಡ್ತಾವ್ರ? ಅಲ್ಲ, ನೀನು ಈಗ 9 ತಿಂಗಳು 10 ತಿಂಗಳು ಆಗೈತೆ. ಈಗ ಅನುದಾನ ಬಿಡುಗಡೆ ಮಾಡ್ತಾರೆ, ಸರ್ಕಾರ ಕೆಲಸ ಮಾಡ್ತಾರೆ. ಏನು ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯ ಗ್ಯಾರಂಟಿ ಬಗ್ಗೆ ಹೇಳೋದಾದ್ರೆ ಗ್ಯಾರಂಟಿ ಬಗ್ಗೆ ಎಲ್ಲ ಉಪಯೋಗಿಸ್ಕೊತಾ ಇದ್ದೀವಿ. ಈಗ ಕರೆಂಟ್ ಕಟ್ಟಬೇಕಾಯ್ತು, 500 ರೂಪಾಯಿ ನನ್ನ ಮನೆ ಕರೆಂಟ್ ಬಿಲ್ ಬರ್ತಾಯಿತ್ತು. ಇವತ್ತು 500 ರೂಪಾಯಿ ಕರೆಂಟ್ ಬಿಲ್ ತಪ್ಪದೆ. 10 kg ಅಕ್ಕಿ ಕೊಡ್ತಾವ್ರೆ. ಇದಕ್ಕಿಂತ ಇನ್ನೇನು ಬೇಕು? ಈ ಬಿಜೆಪಿಯವರು ಮಜ್ಜಿಗೆ ಕುಡಿತೀನಿ ಅಂತ ಬೇಸಿಗೆ ಟೈಮಲ್ಲಿ ಹೋಯ್ತು ಅಂತಂದ್ರೆ 8 ರೂಪಾಯಿ ಮಜ್ಜಿಗೆನ 2 ರೂಪಾಯಿ ಟ್ಯಾಕ್ಸ್ ಹಾಕಿದ್ರು. ಯಾರೋ ಬೊಮ್ಮಾಯಿ ಕಾಂಗ್ರೆಸ್ ಅವರು ಏನೋ ರೇಟ್ ಜಾಸ್ತಿನೇ ಮಾಡಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಅವರು ರೈಟ್ ಜಾಸ್ತಿ ಮಾಡಿದ್ರಿ ಅಂತ ನಾವು ಕೇಳ್ತಾ ಇಲ್ಲ. ಈಗ ಮೋದಿ 68 ರೂಪಾಯಿನ 100 ರೂಪಾಯಿ ಮಾಡ್ದ ಪೆಟ್ರೋಲ್ನ. ನಾವ್ಯಾಕೆ ಕೇಳ್ತಾ ಇಲ್ಲ? 2 ರೂಪಾಯಿ 3 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡ್ಬಿಟ್ರೆ ನಾವು ಜಾಸ್ತಿ ಅಂತ ಕೇಳ್ತಾ ಇದೀವಲ್ಲ. ಅವನು ಏಕ್ದಮ್ 40 ರೂಪಾಯಿ 50 ರೂಪಾಯಿ ಮೋದಿ. ಅಗ್ರಿಮೆಂಟ್ ಬಾಂಡಿಂಗ್ಸ್ ಎಲ್ಲ 8 ರೂಪಾಯಿ ಇರೋದು ಅಥವಾ 50 ರೂಪಾಯಿ ಇರೋದು 100 ರೂಪಾಯಿ ಆಗಿದೆ ಅಂತಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಬಾಂಡು ಶ್ರೀಮಂತರಿಗೆ, ಬಡವರಿಗೆ ಬಾಂಡ್ ಬೇಕಾಗಿಲ್ಲ. ಬಡವರಿಗೆ ಜೀವನ ಮಾಡಕ್ ಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವ್ರ ಪರ ಇದೆ. ಬಾಂಡ್ ಮಾಡೋದು ಮೋದಿ ಯಾರಿಗ್ ಮಾಡ್ದ? ಅಂಬಾನಿ, ಅದಾನಿ
ಇವ್ರಿಗೆ ಮಾಡ್ದ ಹೊರ್ತು ಅವ್ರಿಗೆ ಬಾಂಡ್ ಮೇಲೆ ಬಾಂಡು ಆ ಬಾಂಡ್ ಎಲ್ಲ ಮ್ಯಾಲೆ ಕೂಡಿಸ್ತಾನೆ ಯಾರು ಮೋದಿ. ಯಾರಿಗೆ ಮಾಡ್ದ? ಶ್ರೀಮಂತರಿಗೆ ಮಾಡ್ದ. ಇವತ್ತು ಬಡವರು ಈ ನೆಲದಲ್ಲಿ ಬದುಕಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು, ಸ್ಟಾರ್ ಚಂದ್ರ ಅವ್ರು ಗೆಲ್ಲೇಬೇಕು. ಇದು ನಮ್ಮ ಹೋರಾಟ, ನಮ್ಮ ಗೆಲು. ಏಕೆಂದರೆ ಇವತ್ತು 500 ರೂಪಾಯಿ ನನಗೆ ಬಂದಂಥ ಕರೆಂಟ್ ಬಿಲ್ಲು ಇವತ್ತು 0 ಅಕೌಂಟ್ ಆಗದೆ ಅಂದರೆ ನಾನು ಕಷ್ಟಪಡ್ತಾ ಇರೋದಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕು. ಇವೆಲ್ಲ ಟ್ಯಾಕ್ಸು ಯಾರಪ್ಪಂದು ಟ್ಯಾಕ್ಸು? ನಮ್ಮ ಟ್ಯಾಕ್ಸ್ನ ತಗೊಂಡೋಗಿ ಗುಜರಾತ್ ಕೊಡ್ತಾನೆ. ಯಾರು ಅವನು ಗುಜರಾತ್ ಕೊಡೋಕೆ? ಅವನು ಯಾರು? DK ಸುರೇಶ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅವತ್ತು ಹೇಳ್ತಾ ಇದ್ದೀನಿ, ಈಗಲೂ ಅಭಿನಂದನೆ ಸಲ್ಲಿಸ್ತೀನಿ DK ಸುರೇಶ್ ಅವ್ರಿಗೆ. ನಿಮ್ಮ TV ಮುಖಾಂತರ ಅವ್ರು ಹೇಳಿದ್ದು ಕರೆಕ್ಟ್. ಯಾಕೆಂದರೆ ಅಂಥ ತಾಕತ್ತಿದ್ರೆ ಮೋದಿ ಒಂದು ಎಷ್ಟು ರಾಜ್ಯಗಳಿವೆ ಅಷ್ಟು ರಾಜ್ಯದಲ್ಲಿ ಅರ್ಧ ರಾಜ್ಯ ಮಡಿಕೊಂಡು ಅವನು ಅಭಿವೃದ್ಧಿ ಮಾಡಲಿ, ಅರ್ಧ ರಾಜ್ಯನ ರಾಹುಲ್ ಗಾಂಧಿ ಕೊಡಲಿ, ಅವ್ರು ಅಭಿವೃದ್ಧಿ ಮಾಡಿ ತೋರಿಸ್ತಾರೆ ಏನು ಅಂತ, ತಾಕತ್ತೇನು ಅಂತ. 4,000-5,000 ಕಿಲೋಮೀಟ್ರ್ ತಿರುಗ್ತಾವ್ರೆ. ಯಾಕೆ? ಸಂವಿಧಾನನ ಉಳಿಸ್ಬೇಕು ಅಂತ. ಇವನು ಈ ಸಂವಿಧಾನನ ಮುಗಿಸ್ಬೇಕು ಅಂತ ಅವನೇ. ಯಾಕೆ? ರಷ್ಯಾ ಅಧ್ಯಕ್ಷ ಪುಟಿನ್ ಅವನಲ್ಲ, ಆ ಪುಟಿನ್ ಥರ ಇವನುವೇ ನಾನು ಸರ್ವಾಧಿಕಾರಿ ಧೋರಣೆ ತೋರಬೇಕು ಅಂತ. ಪುಟಿನ್ ಥರ ಇಲ್ಲಿ ಭಾರತದಲ್ಲಿ ಆದರೆ ಬದುಕಕ್ಕಾಗಲ್ಲ. ಇದು ನನ್ನ ಕೊನೆಯ ಮಾತು. DK ಸುರೇಶ್ ಅವ್ರಿಗೆ ನನ್ನ ಅಭಿನಂದನೆ. ನಿಮ್ಮ MP ಯಾರಾಗಬೇಕು ಸರ್? MP ನಮಗೆ ಖರ್ಗೆ ಆಗಬೇಕು. ಇಲ್ಲ ಸರ್, ನಿಮ್ಮ MP ಯಾರಾಗಬೇಕು? ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರು ಅವರು. ಯಾಕೆ ಸರ್ ಸ್ಟಾರ್ ಚಂದ್ರು? ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಇದು ಕೊಟ್ಟಿದೆ, ಅನ್ನಭಾಗ್ಯ ಅದು ಇದೆಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. ಕೊಡೋದ್ರಿಂದ ಎಲ್ಲ ಅದಕ್ಕೂ ಅನುಕೂಲ ಆಗಿದೆ. ನಮ್ಮ ಗಣಿಯವರೇ ಗೆದ್ದಿದ್ದಾರೆ ಇವಾಗ MLA. ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅಭಿವೃದ್ಧಿ ಕೆಲಸಗಳೆಲ್ಲ ನೋಡಿ ಮಾಡ್ತಾವ್ರೆ, ಹುಡುಕ್ ಮಾಡ್ತಾವ್ರೆ. ಎಲ್ಲ ಹಳ್ಳಿ ಕಡೆ ಹೇಳ್ತಾರೆ ಚೆನ್ನಾಗಿದೆ. ಅದರಿಂದ ನಾವಿಷ್ಟು ಕೇಳ್ತಾ ಇದ್ದೀವಿ ಅವ್ರಿಗೆ. BJP JDS ಮೈತ್ರಿ ಆಗಿದೆ ಅಲ್ವಾ? BJP ಹೇಳ್ಕೋದೇ ಬರೀ ಹೇಳ್ಕೊಬತ್ತೇನೆ ಇರ್ತಾರೆ, ಕೆಲಸಗಳು ಆಯ್ತಾ ಇಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಬರೀ ಹೇಳೋದೇ ಅಷ್ಟೇ ಅವರು. ಈಗ ಇದು ಕಾವೇರಿ ಮತ್ತು ಇದನ್ನು ಮಾತಾಡಿದ್ರು, ಸೆಂಟ್ರಲ್ಲಿ ಒಂದು ಮಾತು ಬರಲಿಲ್ಲ ಕಾವೇರಿ ಬಗ್ಗೆ. ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಾನು ಹಳ್ಳಿ ತಿರುಗ್ತೀನಿ, ಪ್ರತಿಯೊಂದು ಹಳ್ಳಿ ಸುತ್ತೇನೆ. ಹಳ್ಳಿ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ಲ. ಮಾತಾಡ್ಬೇಕಾಯ್ತು MP ಹೋಗಿ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಮಾತಾಡಿದ್ರ, ಕಾವೇರಿ ಬಗ್ಗೆ ಮಾತಾಡಿದ್ರ, ಮೇಕೆದಾಟು ಮಾಡ್ತಿದ್ರು, ಮೇಕೆದಾಟು ಮಾತಾಡಿದ್ರು ಅವರು. ಒಂದು ದಿವಸ ಕಷ್ಟಗಳು ರೈತರಿಗೆ ನಮಗೆ ಗೊತ್ತು, ನೋಡಿದ್ದೀವಿ ರೈತರ ಕಷ್ಟಗಳು. ಹಗಲು ರಾತ್ರಿ ದುಡಿತಾರೆ. ಈಗ ಎಲ್ಲ ಇದು ಭಾಗ್ಯ ಕೊಟ್ಟರೆ ಇದರಲ್ಲಿ ಅದರಲ್ಲೇ ಪರಿಹಾರ ಎಲ್ಲಿ ಬಂತು? ಪರಿಹಾರ ಯಾರಿಗೆ ಬಂದಿದೆ? ಯಾರ್ಯಾರು ಬಂದಿದೆಯಾ ಪರಿಹಾರ? ರೈತರು ಬಂದಿದೆಯಾ ಪರಿಹಾರ? ತೋರಿಸ್ಲಿ ನೋಡೋಣ. ಯಾರಿಗೂ ಇಲ್ಲ. ನೀರಿಲ್ಲ, ಎಲ್ಲ ಒಳಗ್ತಾ ಇದೆ. ರೈತರು ಭಾಳ ಕಷ್ಟ ನೋಯ್ತಾವ್ರೆ. ಈಗ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ ನೀರಿನ ಸಮಸ್ಯೆ ಬರ್ತಾ ಇಲ್ವಾ? ಹೇಗೆ ಇದ್ರ ಬಗ್ಗೆ ಮೇಕೆದಾಟು ಮಾಡಿದ್ರೆ ನೀರು ಯಾವುದೂ ಅನುಕೂಲ ಆಗ್ತದೆ ನಮಗೆ. ಮೇಕೆದಾಟು ಮಾಡಬೇಕು. ಮೇಕೆದಾಟು ಮಾಡಿ ಅವ್ರು ನೀರು ಕೇಳಿ ಯಾವ ಟೈಮಲ್ಲಿ ನೀರು ಕೊಡ್ಬೇಕಾದ್ರೆ ಕೊಡ್ಬೋದು ಅವ್ರಿಗೆ. ಯಾವ TV ಇಲ್ಲ, ನಾಳೆ ಅಲ್ಲ, ಸ್ಟಾಕ್ ಇರ್ತದೆ ನೀರುಗಳು. ಬೆಂಗಳೂರು ಕುಡಿಯೋಕೆ ನೀರು ಸಿಗ್ತದೆ, ಎಲ್ಲದಕ್ಕೂ ಅನುಕೂಲ ಆಯ್ತದೆ. ನಿಮ್ದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೊಂದು ಬಿಡ್ತಾವ್ರಲ್ಲ ಅವ್ರುವೆ. ದಿವಾಳಿ ಆಗ್ಬಿಡ್ತೀವಿ ಅಂದರು 6 ತಿಂಗಳಲ್ಲಿ. ಮೋದಿ ಅವ್ರು ಹೇಳಿದ್ರು ದಿವಾಳಿ ಆಗ್ಬಿಡ್ತೀವಿ ಕಾಂಗ್ರೆಸ್. ಸಿದ್ದರಾಮಯ್ಯ ದಿವಾಳಿ, ಕರ್ನಾಟಕ ದಿವಾಳಿ ಆಗ್ಬಿಡ್ತು. ಆಯ್ತಾ? 9 ತಿಂಗಳು ನಡೀತಾ ಇದೆ. ಯಾಕೆ? ಎಲ್ಲಿ ದಿವಾಳಿ ಆಯಿತು? ತೋರಿಸ್ಲಿ ನೋಡೋಣ. ಮಾತಿದ್ರೆ ದಿವಾಳಿ ಎಲ್ಲ ಎಲ್ಲ ದಿವಾಳಿ ಆಗ್ಬಿಡ್ತಾರೆ 6 ತಿಂಗಳಲ್ಲಿ. ಈಗ ಲೋಕಸಭಾ ಎಲೆಕ್ಷನ್ ಮುಗಿದ್ಮೇಲೆ ಗ್ಯಾರಂಟಿಗಳು ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಅವ್ರು ಹೇಳ್ಬೋದು, ನಮಗೊಂದು ಗ್ಯಾರಂಟಿ ಇದೆ. ಇನ್ನು 5 ವರ್ಷ ಅಲ್ಲ, ಇನ್ನು 10 ವರ್ಷ ಕಾಂಗ್ರೆಸ್ ಬಂದು ಅನ್ನಭಾಗ್ಯ ತೆಗೆಯೋದಿಲ್ಲ ಅವ್ರು. ಹೇಳ್ಬಿಡೋಲ್ಲ ಸಿದ್ದರಾಮಯ್ಯ ಅವರು. ಒಂದಲ್ಲ 5 ಸರಿ ಬರಲಿ, ನಾನು ಅದೇ ಅನ್ನಭಾಗ್ಯ ನಾನು ಕೊಡ್ತೀನಿ. ಯಾವುದೂ ಇಲ್ಲ. ಕೊಡಿ ಮೇಡಮ್ ಅವರೇ, 200 ರೂಪಾಯಿ ಕೊಟ್ಟಿದ್ದಾರೆ. 200 ಪ್ರತಿಯೊಂದು ಹೆಣ್ಮಕ್ಳಿಗೆ ಚೆನ್ನಾಗಿ ಅನುಕೂಲ ಇದೆ. ಯಾರಿಗೂ ಅನ್ಯಾಯ ಆಗಿಲ್ಲ. ನಾವು 500 ರೂಪಾಯಿ ಕೊಟ್ಟರೆ ಬೈತೇವೆ, ಅವಾಗ ಯಾವಾಗ 500 ರೂಪಾಯಿ ಅಂತ. ಅವ್ರು 2,000 ಕೊಡ್ತಾವ್ರೆ ತಿಂಗಳಿಗೆ. ಲೆಕ್ಕ ಹೇಳ್ದೆ. ಇವತ್ತು ಮಕ್ಕಳಿಗೆ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನಮ್ದೇ ದುಡ್ಡು ತಗೊಂಡು ನಮ್ಗೆ ಕೊಡ್ತಿದ್ದಾರೆ ಕಾಂಗ್ರೆಸ್. ಎಲ್ಲೇ ಇಷ್ಟು ವರ್ಷ ಕೊಟ್ಟರು ಏನೋ ಪರಿಹಾರ ಕೊಟ್ಟರೆ ಆದ್ರೂ ಎಷ್ಟು ಮುಖ್ಯಮಂತ್ರಿ ಆದರು ಯಾರು ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡೋಣ. ಎಲ್ಲಿ ಕೊಟ್ಟಿದ್ದಾರೆ? ಯಾವ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇವಾಗ? ಅನ್ನಭಾಗ್ಯ 5 ಭಾಗ ಯಾವ್ದು ಕೊಟ್ಟಿದ್ದಾರೆ ತೋರಿಸಿ, ಹೇಳಿ ಅವ್ರು ಕೊಟ್ಟಿದ್ದೀರಿ ಅಂತ. ಈಗ ಪ್ರಧಾನ ಮಂತ್ರಿ ಯಾರಾದ್ರೆ ಒಳ್ಳೇದು ಅನ್ಸುತ್ತೆ ನಿಮಗೆ? ನಮ್ಮ ಪ್ರಧಾನಮಂತ್ರಿ ಖರ್ಗೆ ಆದರೆ ಒಳ್ಳೆಯದು. ಕಾಂಗ್ರೆಸ್ ಪಕ್ಷ ಖರ್ಗೆ ಆಗಲಿಲ್ಲ, ರಾಹುಲ್ ಗಾಂಧಿ ಆಗಲಿ. ಯಾಕೆ ಕಾಂಗ್ರೆಸ್ ಯೋಚನೆ ಮಾಡಿ ಕೈ ಎಲ್ಲ ತೆಗಿತಾರೆ ಅವರು. ಸುಮ್ಮನೆ ಮಾತು ಬಂದಾಗೆ ಮಾತಾಡೋದಿಲ್ಲ ಅವರು. ಮಾತು ಏನು ಬರ್ತದೆ ಅದು ಮಾತಾಡೋದಿಲ್ಲ. BJP ಅವ್ರು ಹೇಳ್ತಿರೋಳಿ ಎಲ್ಲಾದರೂ ಹೇಳ್ತಾರೆ.
ಅವ್ರು ಹಿಂಗೆ ಆ ಜಾತಿ ಹಿಂಗೆ ಈ ಜಾತಿ ಅವರಲ್ಲಿ ಯಾವುದೂ ಇಲ್ಲ. ಅವರಲ್ಲಿ ಈಗ 28 ಕ್ಷೇತ್ರ ಇದೆಯಲ್ಲ ಕರ್ನಾಟಕದಲ್ಲಿ, 28 ಕ್ಷೇತ್ರದಲ್ಲಿ ಎಷ್ಟು ಕಾಂಗ್ರೆಸ್ ಗೆಲ್ಲುತ್ತೆ, ಎಷ್ಟು ಬಿಜೆಪಿ? 20 ಬಂದೇ ಬರ್ತದೆ ಮೇಡಮ್ ಅವರೇ. ಈ ಸರ್ ಅಂತೂ ಖಂಡಿತ 20 ಬರ್ತದೆ. MP ಇದೆ ಬಂದೇ ಬರ್ತಿದೆ 20. ಯಾರೇ ಏನು ಹೇಳ್ಕೊಳ್ಳಿ ಏನು ಹೇಳಿ 20 ಬಂದೇ ಬರ್ತದೆ. ನಿಮ್ಮ ಊರು ಯಾವುದು ಸರ್? ನಮ್ಮದು ಮಂಡ್ಯನೇ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.